ಮೊನ್ನೆ ಮೇ 2ನೇ ತಾರೀಕು SSLC ಎಕ್ಸಾಮ್ಸ್ ನ ರಿಸಲ್ಟ್ಸ್ ಬಿಡುಗಡೆ ಆದ್ವು ಅಂಡ್ ದ ರಿಸಲ್ಟ್ಸ್ ವರ್ ವೆರಿ ಶಾಕಿಂಗ್. ಈ ವರ್ಷ SSLC ಎಕ್ಸಾಮ್ ಬರೆದಿರುವಂತಹ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಂದು 7,90,890 ಸ್ಟೂಡೆಂಟ್ಸ್ ಅಂಡ್ ಇದ್ರಲ್ಲಿ ಫೇಲ್ ಆಗಿರೋದು ಬಂದು 2,67,185 ಸ್ಟೂಡೆಂಟ್ಸ್. ಲಾಸ್ಟ್ ಇಯರ್ 2024 ಗೆ ಕಂಪೇರ್ ಮಾಡಿದ್ರೆ 7% ಸ್ಟೂಡೆಂಟ್ಸ್ ಹೆಚ್ಚಿಗೆ ಫೇಲ್ ಆಗಿದ್ದಾರೆ. ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ ರಿಸಲ್ಟ್ಸ್ ವರ್ಸ್ಟ್ ಅನ್ಕೊಂಡ್ರೆ ಈ ವರ್ಷ ಅಂತೂ ಇನ್ನೂ ಅಧ್ವಾನ ಆಗ್ಬಿಟ್ಟಿದೆ. SSLC ಎಕ್ಸಾಮಿನೇಷನ್ ಬೋರ್ಡ್ ಯಾವ ಜಿಲ್ಲೆಯಲ್ಲಿ ಇಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ ಒಂದು ಡೇಟ್ ಅನ್ನ ಬಿಡುಗಡೆ ಮಾಡುತ್ತೆ. ಅಂಡ್ ಈ ಒಂದು ಟೇಬಲ್ ಅಲ್ಲಿ ಲೀಸ್ಟ್ ಅಲ್ಲಿರುವಂತಹ 6 ಜಿಲ್ಲೆಗಳು ಬಂದು ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳು. ಕಲಬುರಗಿ ಅಂಡ್ ವಿಜಯಪುರ ಅಂತಹ ಜಿಲ್ಲೆಗಳಂತೂ ವರ್ಸ್ಟ್ ಪರ್ಫಾರ್ಮೆನ್ಸ್ 50% ಕೂಡ ಕ್ರಾಸ್ ಮಾಡಿಲ್ಲ. ಅಂದ್ರೆ ಉದಾಹರಣೆಗೆ ಎಕ್ಸಾಮ್ ಬರ್ದಿರುವಂತಹ 4 ಸ್ಟೂಡೆಂಟ್ಸ್ ಅಲ್ಲಿ 2 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ, ಇನ್ನು 2 ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ನನ್ಗೆ ಶಾಕ್ ಆಗ್ತಿರೋದೇನು ಅಂದ್ರೆ ಈ ಟೇಬಲ್ ಅಲ್ಲಿರುವಂತಹ ಈ 6 ಜಿಲ್ಲೆಗಳು ನಮ್ಮ ಉತ್ತರ